ಈಗ ಒಂದಷ್ಟು ಅಂದರೆ ವೀಕ್ ಮೈಂಡ್ಸೆಟ್ ಇರೋರಿಗೆ ಈ ಥರ ಆಗುತ್ತೆ ಅನ್ನೋದನ್ನು ನಾವು ತುಂಬ ಸರಿ ಕೇಳಿದ್ದೀವಿ. ಸ್ಪೆಷಲಿ ಹೆಣ್ಮಕ್ಳಿಗೆ ಜಾಸ್ತಿ ಈ ಥರ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನೀವು ಒಬ್ಬರೇ ಅಲ್ಲ ಈ ಥರ ಆಡಿರೋದು, ಇನ್ನು ಸಾಕಷ್ಟು ಜನದ್ದು ವೀಡಿಯೋಸ್ಗಳು ವೈರಲ್ ಆಗ್ತಿದೆ. ಹೆಣ್ಮಕ್ಳದ್ದಾಗಿರ್ಬೋದು, ಇನ್ನೊಬ್ಬರು ದೈವದ್ವೇಷನೇ ಹಾಕ್ಕೊಂಡು ಬಂದಿರೋವಂಥದ್ದು. ಸೊ ಆ್ಯಕ್ಚುಲಿ ಏನು ಅನಿಸುತ್ತೆ ಇದನ್ನೆಲ್ಲ ಹೇಳುವಾಗ? ನೀವೇನಾದರೂ ಒಂದು ಸರಿ ಡಾಕ್ಟ್ರ್ ಹತ್ರ ನಾನು ಹೋಗಿ ತೋರಿಸ್ಕೊಳ್ಬೇಕು ಇದ್ರ ಬಗ್ಗೆ ಅಂತ ಏನಾದರೂ ಅನಿಸಿದೆಯಾ ಹೇಗೆ ಅಂತ? ಮೇಡಮ್, ಡಾಕ್ಟ್ರ್ ಹತ್ರ ಏನಕ್ಕೆ ಹೋಗ್ತೀವಿ ಮೇಡಮ್? ಅಂದರೆ ವೀಕ್ ಮೈಂಡ್ಸೆಟ್ ಥರ ನಾವು ತುಂಬ ನಂಬಿರೋದು ದೇವ್ರನ್ನೇ. ದೇವ್ರ ಹತ್ರ ಹೋಗಿದ್ದೀವಿ ನಾವು. ನಾನು ಆ್ಯಕ್ಚುಲಿ ಹೇಳ್ಕೊಂಡಿದ್ದೀನಿ ದೇವ್ರ ಹತ್ರ, ನಾನು ಏನಾದರೂ ತಪ್ಪು ಮಾಡಿದರೆ ನೀವೇ ಕ್ಷಮಿಸಿ, ಇಲ್ಲಾಂದರೆ ಏನಾದರೂ ಶಿಕ್ಷೆ ಕೊಡ್ತೀರನ್ನು ಕೊಡಿ ಅಂತ ಹೇಳ್ಕೊಂಡಿದ್ದೀನಿ ದೇವ್ರ ಹತ್ರ. ಈ 7 ದಿನದಿಂದ ಬೆಳಗ್ಗೆ ಸ್ನಾನ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಇದೇ ಪರಿಸ್ಥಿತಿ ಆಗಿಬಿಟ್ಟಿದೆ ನನಗೆ. ಯಾಕಂತ ಅದೇ ಈ ಥರ ಆಗ್ತೈತೆ. ಆಚೆ ಕಡೆ ಎಲ್ಲ ವಿಡಿಯೋಸ್ ತುಂಬ ವೈರಲ್ ಆಗಿಬಿಟ್ಟು ಒಂದೊಂದು ಥರ ಮಾತಾಡ್ಕೊತವ್ರೆ. ಅದಕ್ಕೆ ತುಂಬ ಬೇಜಾರು ಪಟ್ಟಿದ್ದೀನಿ. ಮತ್ತು ಮಂಗಳೂರು ಕಡೆಯಿಂದ ಫೋನ್ ಬರೋದಾಗಲಿ ಅದು ಇದು ಏನಾಯ್ತಪ್ಪ ನನಗೆ ಇಷ್ಟು ಚೆನ್ನಾಗಿದ್ದು ಹುಡುಗನಿಗೆ ಈ ಥರ ಆಗ್ಬಿಡ್ತಂತ ತುಂಬ ಬೇಜಾರಾಗಿದೆ. ಈಗ ದೈವ ನರ್ತಕರಿಂದ ನಿಮಗೂ ಕೂಡ ಕರೆ ಬಂದಿದೆಯಾ? ಆಗಿದೆ. ದೈವ ನರ್ತಕರಿಂದ ಬಂದಿಲ್ಲ, ಅಲ್ಲಿರೋ ಇದರಿಂದ ಬಂದೈತೆ. ಬೆದರಿಕೆ ಏನಿಲ್ಲ, ಏನಕ್ಕೆ ಈ ಥರ ಮಾಡಿದೀಯಾ ಅಂತ ಅವರು ಇದು ಕೇಳಿದ್ರು. ಸರ್ ನಾನು ಬೇಕಂತ ಆ ಥರ ಮಾಡಲಿಲ್ಲ ಸರ್, ಆ ಟೈಮ್ಗೆ ಆ ಥರ ಆಯ್ತು ಸರ್ ಅಂತ ಹೇಳ್ದೆ ನಾನು ಅವ್ರ ಹತ್ರ. ಮತ್ತು ಅವರೇ ಕ್ಷಮಾಪಣೆ ವಿಡಿಯೋ ಮಾಡಿ ನಮ್ಗೆ ಆಗ್ಬೇಕು ನೀನು. ಸರಿ ಸರ್ ನಾನು ಮಾಡ್ತೀನಿ ಸರ್, ನಾನು ಬೇಕು ಅಂತ ಮಾಡಿಲ್ಲ, ಆದರೂ ನಾನು ಸಾರಿ ಎಲ್ಲ ಕೇಳ್ಕೊಂಡಿದ್ದೀನಿ ಕೂಡ. ಮಂಗಳೂರು ಜನತೆಗೆ, ತುಳುನಾಡಿನ ಜನತೆಗೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಕೂಡ ಕೇಳಿದ್ದೀನಿ ಮೇಡಮ್. ಈಗ ಅವರೆಲ್ಲ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು ನಿಮ್ಮಂಥವರ ವಿರುದ್ಧ ಅಷ್ಟೇ ಅಲ್ಲ, ಸಿನಿಮಾ ತಂಡದ ಮೇಲೂ ಕೂಡ. ಅಂದರೆ ನೀವು ಈ ಥರ ಸಿನಿಮಾಗಳನ್ನ ಮಾಡಬಾರ್ದು. ಆ್ಯಕ್ಚುಲಿ ರಿಷಬ್ ಶೆಟ್ಟಿ ಅವರು ಕೂಡ ದೈವದ ಅನುಕರಣೆಯನ್ನು ಮಾಡಿರೋದಲ್ಲಿ, ಅವರು ದೈವ ನರ್ತಕರಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಆಕ್ರೋಶಗಳು ವ್ಯಕ್ತವಾಗ್ತಿದೆ. ಇನ್ನು ಮುಂದೆ ಈ ಥರದ ಸಿನಿಮಾಗಳನ್ನ ಮಾಡಬಾರ್ದು, ಜೊತೆಗೆ ಈ ಥರದ ದೈವದ ಅನುಕರಣೆ ಯಾರು ಕೂಡ ಮಾಡಬೇಡಿ ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಿ? ಅಂದರೆ ಒಂದು ರೀತಿ ನೀವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದೀರಾ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿರೋವಂಥದ್ದು, ಏನು ಹೇಳ್ತೀರಿ ಅಂತ? ಮೇಡಮ್, ಅದು ಫಿಲಮ್ ಆ ಥರ ಫಿಲಮ್ ಬರಬೇಕು ಮೇಡಮ್. ಯಾಕಂದರೆ ಜನ ನೋಡ್ಬೇಕು ಆ ಥರ. ನಮ್ಮ ದೇವ್ರ ಬಗ್ಗೆ ಬೇರೆಯವ್ರಿನ್ನೂ ತಿಳ್ಕೊಬೇಕು ಆ ಥರ. ನಂದೇನೋ ಅನ್ಎಕ್ಸ್ಪೆಕ್ಟೆಡಾಗಿ ಆ ಥರ ಆಗೈತೆ. ನಾನು ಬೇಕು ಅಂತ ಆ ಥರ ಮಾಡಿಲ್ಲ. ಬೇರೆಯವರು ಈ ಥರ ಮಾಡೋಕ್ಕೆ ಹೋಗಬೇಡಿ. ಆ ವೇಷ ಹಾಕ್ಕೊಂಡು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ದೇವರು ಶಿಕ್ಷೆ ಕೊಡೋದಂತೂ ಗ್ಯಾರಂಟಿ. ನೀವು ತಮಾಷೆ ಮಾಡಿದ್ರೆ ಶಿಕ್ಷೆ ಇದ್ದೇ ಇರುತ್ತೆ. ಅದು ದೇವ್ರಿಗೆ ಗೊತ್ತು. ಇವತ್ತಿಲ್ಲ ಅಂದರೆ ನಾಳೆಯಿಂದನೂ ಶಿಕ್ಷೆ ಕೊಡ್ಬೋದು ಅವರು. ಅಫ್ಕೋರ್ಸ್ ದೈವ ನುಡಿದಿದೆ, ನೀವು ಏನು ಇದರಿಂದ ಗಳಿಕೆ ಮಾಡ್ತೀರಾ ಅದನ್ನೆಲ್ಲ ನಾನು ಆಸ್ಪತ್ರೆಗೆ ಖರ್ಚು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು, ಪನಿಷ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಭಯ ಇದೆಯಾ? ಮೇಡಮ್, ನಾನು ತಪ್ಪು ಮಾಡಿದರೆ ಪನಿಷ್ಮೆಂಟ್ ಸಿಗಲಿ ಮೇಡಮ್, ನಾನು ಒಪ್ಕೊತೀನಿ. ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ. ಆ ಟೈಮಲ್ಲಿ ಆ ಥರ ಆಗೈತೆ. ನನಗೆ ಅಷ್ಟೇ ದೈವ ಬಂದೈತೆ ನಾನು ಹೇಳ್ತಾ ಇಲ್ಲ ಮೇಡಮ್. ಮೂವಿ ನೋಡಾದ್ಮೇಲೆ ವೈಬ್ರೇಷನ್ ಆಯ್ತು ಅಂತ ನಾನು ಹೇಳ್ತಾ ಇರೋದು. ಸೊ ರಿಷಬ್ ಶೆಟ್ಟಿ ಅವ್ರಿಗೆ ಏನಾದರೂ ಹೇಳೋದಕ್ಕೆ ಬಯಸ್ತೀರಾ? ಯಾಕಂದರೆ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಂದರೆ ಯಾರು ಕೂಡ ಈ ಥರ ಮಾಡಬೇಡಿ ಅಂತ ಹೇಳಿಬಿಟ್ಟು. ಸೊ ಅಂದರೆ ನಿಮ್ಗಳಿಂದ ಅವರಿಗೆಲ್ಲ ಪ್ರಾಬ್ಲಮ್ ಆಗ್ತಿದೆ ಈಗ. ಸೊ ಇನ್ನಷ್ಟು ಆಕ್ರೋಶಗಳು ವ್ಯಕ್ತವಾಗ್ಬೋದು ನೆಕ್ಸ್ಟು. ಸೊ ಏನು ಹೇಳ್ತೀರಿ? ಯಾಕಂದರೆ ದೈವನರ್ತನ ಮಾಡುವಾಗ ಗಡ್ಡನೇ ಬಿಡೋದಕ್ಕೆ ಇಲ್ಲ ಅಂತ ಹೇಳಿರೋವಂಥದ್ದು ನೋಡಿದ್ರೆ ರಿಷಬ್ ಸರ್ರು ಗಡ್ಡಧಾರಿಯಾಗಿ ಈ ಒಂದು ಪಾತ್ರವನ್ನು ನಿರ್ವಹಿಸಿರುವಂಥದ್ದು. ಏನು ಹೇಳ್ತೀರಿ ಆ್ಯಕ್ಚುಲಿ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಮೇಡಮ್. ನಾನು ಸರ್ ಮೂವಿ ಮಾತ್ರ ತುಂಬ ಚೆನ್ನಾಗೈತೆ ಸರ್. ನಾನು ಮತ್ತೆ ನಾಳೆ ಇನ್ನೊಂದ್ಸಲಿ ಹೋಗ್ತೀನಿ ಸರ್. ಮೂವಿ ಮಾತ್ರ ತುಂಬ ಚೆನ್ನಾಗೈತೆ. ನಾನು ಕೂಡ ಹೇಳಿದ್ದೀನಿ ಎಲ್ಲರೂ ಮೂವಿಗೆ ಬರಬೇಕು, ತುಂಬ ಚೆನ್ನಾಗೈತೆ ಅಂತ ಕೂಡ ಹೇಳಿದ್ದೀನಿ. ನನಗೆ ದೇವ್ರ ದರ್ಶನ ಆಯಿತು ಕೂಡ ಅಂತ ನಾನು ಹೇಳಿದ್ದೀನಿ. ಅಲ್ಲೆಲ್ಲೋ ಹೋಗೋಕ್ಕಾಗಲ್ಲ ತಾನೆ ಮೇಡಮ್ ನಮಗೆ. ಥಿಯೇಟರಲ್ಲೇ ದೇವ್ರ ದರ್ಶನ ಮಾಡಿಸ್ಬಿಟ್ರು ರಿಷಬ್ ಸರ್. ದೈವನರ್ತಕರಿಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಗೆ ಕ್ಷಮೆ ಆಗಿರಲಿ, ಮತ್ತೊಂದು ಸರಿ ಆ ಥರ ಮಾಡಲ್ಲ ಅಂತ. ಇವಾಗ ನಾಳೆ ಹೋಗ್ತೀನಿ ಅಂತಂದರೆ ನಾಳೆನೂ ಮತ್ತೆ ಅದೇ ಥರ ಮಾಡಿದ್ರೆ ಏನು ಹೇಳಿ? ನಾನು ಆ ಥರ ಏನಾದರೂ ಮಾಡಿದರೆ ಕ್ಷಮೆ ಇರಲಿ ಸರ್. ನಾನು ಬೇಕು ಅಂತ ಆ ಥರ ಮಾಡಿಲ್ಲ. ಆ ಟೈಮ್ಗೆ ಆ ಥರ ಆಯಿತು. ನಾನು ಏನಾದರೂ ಆ ಥರ ಮಾಡಿದರೆ ಕ್ಷಮೆ ಇರಲಿ, ಸಾರಿ ಅಂತ ಕೇಳ್ಕೊತೀನಿ ಮೇಡಮ್. ಸೊ ಈ ಥರ ರೀಲ್ಸ್ಗಳು ವೈರಲ್ ಆಗೋದ್ರಿಂದ ಮತ್ತಷ್ಟು ಜನ ಇದೇ ಥರ ಮಾಡ್ತಾರೆ. ಸೊ ಅವರಿಗೆಲ್ಲ ಏನು ಹೇಳ್ತೀರಿ? ಅಂದರೆ ನಿಮ್ಮನ್ನು ನೋಡಿ ಅನುಕರಣೆ ಮಾಡ್ತಾರೆ. ಈಗ ನೀವು ದೈವನರ್ತನವನ್ನು ನೋಡಿ ಅನುಕರಣೆ ಮಾಡಿದ್ರಿ ಸಿನಿಮಾದಲ್ಲಿ, ನಿಮ್ಮನ್ನು ನೋಡಿ ಇನ್ನಷ್ಟು ಜನ ಅನುಕರಣೆ ಮಾಡ್ತಾರೆ. ಸೊ ಅವರಿಗೆಲ್ಲ ಏನು ಹೇಳ್ತೀರಿ? ಪ್ಲೀಸ್ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ. ದೇವರು ಇವತ್ತಿಲ್ಲ ನಾಳೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ನೀವು ತಮಾಷೆ ತಗೊಬೋದು, ಅದೊಂದು ದಿನ ಸೀರಿಯಸ್ ಆಗಿಬಿಡುತ್ತೆ. ಪ್ಲೀಸ್ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ಕೊತೀನಿ. ಸಿನಿಮಾ ಟೀಮ್ ಏನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆಯಾ? ಯಾಕಪ್ಪ ಈ ಥರ ಮಾಡಿದೆ, ಸಿನಿಮಾ ರಿವ್ಯೂ ಕೊಡೋಕ್ಕೆ ಹೋಗಿ ಯಾಕಪ್ಪ ಈ ಥರ ಮಾಡಿದೆ? ಟೀಮ್ ಅವರಿಂದ ಒಬ್ಬರು ಫ್ರೆಂಡ್ ಏನೋ ನಂಬರ್ ಕಳಿಸಿ ಸರ್ ಅಂತ ಹೇಳಿದ್ರು. ನಂಬರ್ ಕಳಿಸ್ದೆ. ಅವರು ಏನು ಫೋನ್ ಏನು ಮಾಡಲಿಲ್ಲ. ಮಂಗಳೂರಿಂದ ಫೋನ್ ಬಂದು ಅವರು ಮಾತಾಡಿದ್ರು ಅಷ್ಟೇ. ಜೋರಾಗಿ ಏನಾದರೂ ಮಾತಾಡಿದ್ರು ಮಂಗಳೂರು ಕಡೆಯವರು? ಸ್ಟಾರ್ಟಿಂಗ್ ಜೋರಾಗಿ ಮಾತಾಡಿದ್ರು, ಆಮೇಲೆ ನನ್ನ ಮಾತು ಕೇಳಿ ಅವರೇ ಸಮಾಧಾನವಾಗಿ ಮಾತಾಡಿದ್ರು.
ಫೈನಲ್ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ನಾನು ಬೇಕಂತ ಆ ಥರ ಮಾಡೋಕ್ಕೆ ಹೋಗಿಲ್ಲ. ಮೂವಿ ನೋಡಾದ್ಮೇಲೆ ನಂಗೆ ಆ ಥರ ವೈಬ್ರೇಷನ್ ಆಯಿತು. ದೇವ್ರು ಇರೋದು ಸತ್ಯ. ದೇವ್ರ ಮುಂದೆ ಯಾರು ಆಟ ಆಡೋಕ್ಕೆ ಹೋಗಬೇಡಿ. ಇವತ್ತಿನ ನಾಳೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಪ್ಲೀಸ್ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ. ವೇಷಧಾರಣೆ ಆಗಿರಲಿ ಅದಾಗಿರಲಿ ಏನು ಮಾಡೋಕ್ಕೆ ಹೋಗಬೇಡಿ. ದೇವರಂದ್ರೂ ಒಂದಿನ ಅಲ್ಲಾಂದರೆ ಒಂದಿನ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಮತ್ತು ಮೂವಿ ಮಾತ್ರ ತುಂಬ ಚೆನ್ನಾಗೈತೆ. ಇದು ಕಾಂತಾರ 2 ಮಾತ್ರ ತುಂಬ ಚೆನ್ನಾಗೈತೆ. ಎಲ್ಲರೂ ಬಂದು ಹೋಗಿ ನೋಡಿ ಮೂವಿನ. ಸಿನಿಮಾದವ್ರು ಏನಾದರೂ ಸಿನಿಮಾ ಟೀಮ್ ಏನಾದರೂ ನಿಮಗೆ ದುಡ್ಡು ಏನಾದರೂ ಕೊಟ್ರಾ? ಏನು ಕೊಡ್ತಾರೆ ಮೇಡಮ್ ದುಡ್ಡು? ನನಗೆ ದುಡ್ಡು ಏನಕ್ಕೂ ಕೊಡಲ್ಲ ಮೇಡಮ್. ದುಡ್ಡು ಆ ಥರ ದುಡ್ಡು ಏನು ಕೊಟ್ಟಿಲ್ಲ ಮೇಡಮ್. ನನಗೆ ಇಷ್ಟ ಆಯಿತು. ನನ್ನ ಪಾಕೆಟ್ ಮನಿಯಿಂದ ನಾನು ಮೂವಿ ನೋಡಿದ್ದೀನಿ. ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ರಾ? ಮತ್ತೆ ನಿಮ್ಗೆ ಏನಾದರೂ ಹೋಗ್ಬೇಕು ಮೇಡಮ್. ನಂದೇ ತೊಂದರೆ ಅವ್ರಿಗೆ. ಪಾಪ ನಮ್ಮ ಅಕ್ಕ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಮಾವ ಎಲ್ಲರೂ ನಂದೇ ತೊಂದರೆ ಆಗಿಬಿಟ್ಟಿದೆ ಅವ್ರಿಗೆ. ಏನು ಈ ಥರ ಆಯ್ತಲ್ಲ ಪಾಪ ಅವನಿಗೆ ಅಂತ. ಹೋಗ್ಬೇಕು ನಾವು ಫ್ಯಾಮಿಲಿ ಎಲ್ಲ ನಾಳೆ ಹೋಗ್ತೀವಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ವೆಂಕಟನಾಥ್ ಅವರ ಮಾತು. ನನಗೆ ದೈವ ಬಂದಿರಲಿಲ್ಲ, ದೈವವನ್ನು ಅನುಕರಣೆ ಮಾಡಲಿಲ್ಲ. ನನಗೆ ಆ ಟೈಮಲ್ಲಿ ವೈಬ್ರೇಷನ್ ಆಯಿತು, ನನಗೂ ಗೊತ್ತಾಗಲಿಲ್ಲ. ಸೊ ಯಾರು ಕೂಡ ಈ ಥರ ಮಾಡಬೇಡಿ ಅನ್ನೋ ಒಂದು ಮಾತನ್ನು ಹೇಳ್ತಿರೋವಂಥದ್ದು. ಜೊತೆಗೆ ಎಲ್ಲರೂ ಕೂಡ ಕಾಂತಾರ ಸಿನಿಮಾವನ್ನು ಕೂಡ ನೋಡಿ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.